పెన్షన్ వస్తుంది లేదు 2000 వస్తామండి ఏం చెప్పండి మంచి హాస్పిటల్లో చూపిద్దా నేను పంపిస్తానులే హాస్పిటల్లో చూపిస్తాను ಆಯ್ತು ಮಾಡಿಸಿ ಫಾಲೋ ಅಪ್ ಮಾಡಿ మరి లీటర్లు ఫాలో అప్ చేస్తారు చూద్దాం రా గవర్నమెంట్లో లేదు అదే ನಾನು ಪ್ರಮೋಷನ್ ಆದಾಗ ಆ ಅಧ್ಯಕ್ಷರು ಇಲ್ಲಿ ಉಳ್ಳೋಡಲ್ಲಿ ಇವರು ಅತ್ತಿಗೆ 2 ಬಾರಿ ಅವರು ಮೆಂಬರ್ ಅವರಮ್ಮ ಆಮೇಲೆ ಈ ಅಮ್ಮ ಒಂದು ಸಾರಿ ಆಮೇಲೆ ಚಂದ್ರಣ್ಣ 2 ಸಾರಿ ಕಂಟಿನ್ಯೂ 25 ಇವರು ಮಿಲ್ಕಿ ಗೊತ್ತು ಆಸ್ಪತ್ರೆ ಕರೆಕ್ಟ್ ಮಿಲ್ಕಿ ಡೈರೆಕ್ಟರ್ ಕಂಟಿನ್ಯೂ ಆಗಿ 4 ಸಾರಿ ಈ ಭಾಗಕ್ಕೆಲ್ಲನೂ ಒಂದು ದೊಡ್ಡ ಮನೆ ಅಂದರೆ ಇದೆ ಇಲ್ಲಿ ಈ ಭಾಗಕ್ಕೆ ರಾಜಕೀಯದಲ್ಲಿ ಧೈರ್యంగా ఉండండి అక్క అయ్యి వాళ్ళు తెలియదు తెలుసు అందుకే ಅಂತಾ ನೀನು ಕ್ಲಾಸ್లో వచ్చి ಮಾತಾಡೋಕ್ಕೋದಾಮని ಅನ್ನ ಅಂದ್ರೆ ಪೊದ್ದು ಅಕ್ಕ ಧೈರ್ಯವಾಗಿರಿ ನಾವೆಲ್ಲ ಇದ್ದೀವಿ ಏನಿದ್ರು ನಮ್ಮ ಗಮನಕ್ಕೆ ತೊಗೊಂಬನ್ನಿ ಅಕ್ಕ ಅಕ್ಕ ಬರ್ತೀನಿ ಅಮ್ಮ ವಸ್ತಾನಮ್ಮ ಓಕೆ 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 ಅಪೋಸಿಷನ್ ಇದು ಸೈಟ್ಗಳು ಬೇಕು ಅಂತ ಹೇಳ್ಬಿಟ್ಟು ಸರ್ ಜೀತ ಮುಕ್ತರಿದ್ದಾರೆ, ಆಮೇಲೆ ದಲಿತರು ಜಾಸ್ತಿ ಇದ್ದಾರೆ, ಎಲ್ಲ ಹಂದಿಗೂಡುಗಳಿದ್ದಂಗೆ ಇದ್ದಾವೆ ನೋಡಿ. ಇದಕ್ಕೆ ಸೈಟ್ಗಳು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು ನೋಡಿ. ಇದರಿಂದ ಎಲ್ಲ ಜಾಗ ಖಾಲಿ ಇದೆ. ಇದು ಯಾರ್ದಮ್ಮ? ಇದು ತಲಾರ್ ನರಸಿಂಹಯ್ಯ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಕೊಟ್ಟಿರೋ ಸರ್ ಫಸ್ಟ್ ಅವ್ರಿಗೆ ಸ್ಮಶಾನ ಯಾವ ಕಡೆ ಈ ಕಡೆ ಇರೋದು? ಈಗ ಇದೇ ನೀವು ದಾರಿ ಕೇಳ್ತಾ ಇರೋದು? ಅಲ್ಲಿ ದಾರಿ ಹಂಗ್ ಬರುತ್ತೆ ಸರ್ ನೋಡಿ. ಇಲ್ಲಿ ಮನೆ ಇದೆ ನೋಡಿ, ತಿಪ್ಪೆಗಳಿಲ್ಲ, ಎಲ್ಲ ಹಾಕೊಂಡಿದ್ದಾರೆ. ಇಲ್ಲೆಲ್ಲ ಹಾವುಗಳು, ಸುಮಾರು ಹಾವುಗಳು ಬರ್ತವೆ. ನಾವು ಅಲ್ಲಿ ಇಲ್ಲ ನೋಡಿ, ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಇಲ್ಲಿ ಏನು ಯಾರ್ದು ಇದಿಲ್ಲ ಅಂದ್ರೆ ಬೇಕಾದ್ರೆ ಕ್ಲೀನ್ ಮಾಡಿಸ್ಕೊಳ್ಳೋಣ ಸರ್. ಬಟ್ ಯಾರ್ದು ಪ್ರೈವೇಟ್ ಲ್ಯಾಂಡ್ ಆಯ್ತು ಅಂತಂದ್ರೆ ಇವ್ರು ಯಾರು ಇಲ್ಲಿ ತೊಂದರೆ ಮಾಡೋದಿಲ್ಲ ಸರ್. ಇನ್ನೊಂದ್ಸಲ ಮಾಡಿಸಿ ಬಿಡಿ ಅವ್ರೆ, ಮಾಡಿಸ್ಬಿಟ್ಟು. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಔಷಧಿ ಹೊಡೆದ್ಬಿಡೋದು, ಗ್ರೇಸ್ ಇಲ್ಲ ಅಥವಾ ರೌಂಡ್ ಅಪ್ ಹೊಡ್ಸ್ಬಿಟ್ಟು ಎಲ್ಲ ಕ್ಲೀನ್ ಆಗಿಬಿಡ್ತದೆ. ನೋಡಿ ತಿಪ್ಪೆಗಳು ನೋಡಿ, ಮನೆಗೆ ಹೆಂಗ್ ಹೋಗೋದು? ಈ ರೋಡ ಕಟ್ಟಾಕ್ಬಿಟ್ರಪ್ಪ, ಯಾರು ಮನೆಗಳು ಹಿಂಗೆಲ್ಲ ಕಟ್ಟಾಕಿದ್ರೆ ಗಲೀಜಾಗಿದೆಲ್ಲ ಇದು ಮಾಡೋದು. ಅದನ್ನೇ ಈಗ ಹೇಳಕ್ ನಾವ್ ಹೇಳಿದ್ರೆ ಕೇಳೋದಿಲ್ಲ. ಅದಕ್ಕೆ ಅಧಿಕಾರಿಗಳು ಸ್ವಲ್ಪ ಏನು ಇದ್ರಲ್ಲಿ ಹೇಳ್ಬೇಕು ಸರ್, ಸ್ವಲ್ಪ ಖಾರವಾಗಿ ಹೇಳ್ಬೇಕು, ಮಾಡ್ಕೋಬೇಕು ಎಲ್ಲ ಸ್ವಲ್ಪ. ಯುವ ಸರ್ ಬಾಡಿಗೆ ಮನೆಯಲ್ಲಿ ಇರೋದು ಸರ್. ಇದು ಈ ವಿಚಾರ ಹೇಳಿ ಯುವ ಸರ್ಗೆ. 20 ವರ್ಷದಿಂದ ಕೆಲಸ ಮಾಡ್ತಾರೆ. ನಮ್ಮ ಅಪ್ಪ ಅವರು ಕೆಲಸ ಕೊಡ್ತಿದ್ದು. ನಮ್ಮ ಅಪ್ಪ ತಿರೋ ಜಾಸ್ತಿ ಬಾಡಿಗೆ ಮನೆ ಅವಾಗಿಂದ ಅವರು ಇದರಲ್ಲೇ ಮಾಡ್ತಾರೆ, ಕಾಂಟ್ರಾಕ್ಟ್ ಎಲ್ಲ ಮಾಡ್ತಿದ್ದಾರೆ. ಈಗ ಏನಾಗಬೇಕದು? ಇವರು ಕ್ಯಾನ್ಸಲ್ ಮಾಡಿದ್ರು ಸುಧಾಕರ್ ಸೆಕ್ರೆಟರಿಗೆ. ಪಾಪ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಪಾಪ ಅವರು. ಮೊನ್ನೆ ಏನು ಪ್ರಮೋಷನ್ ಅಪ್ಪ? ಪ್ರಮೋಷನ್ ಇದು ಇಲ್ಲಿಗೆ ಬಂದಿದೆ ಸರ್, ನಮ್ಮಿಂದನೂ ಬಂದಿದೆ ಅಂತ ಸರ್. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೋಗುತ್ತೆ, ಅಲ್ಲಿ DPC ಅಂತ ಮಾಡ್ತೀವಿ. ಈಗ ನಮ್ಮ ಮುಖಂಡರೆಲ್ಲ ಒತ್ತಾಯ ಮಾಡ್ತಾರೆ ಸರ್, ಮಾಡ್ಕೊಳ್ಬೇಕು ಸರ್. ಜಾಸ್ತಿ ಬೇಕಾಗಿದ್ರು ಡಿಲೇ ಮಾಡ್ರಿ. ಯುವ ಸರ್ ಹೇಳ್ತಿದ್ದೀನಿ ಸ್ವಲ್ಪ ದಯವಿಟ್ಟು ಆಯ್ತು ಬನ್ನಿ. ಬಾಡಶೋಪ್ರಾಡ ಮೈನ್ ಸರ್ವೆ ಮಾಡಕ್ ಕೊಡ್ತಿಲ್ಲ. ನಮ್ 30-40 ಐತೆ. ಪಿಡಿ ಅವರೇ, ನೆಕ್ಸ್ಟ್ ಹಳ್ಳಿಗಳಿಗೆ ಎಲ್ಲೂ ಟೇಬಲ್ ಚೇರ್ ಇರಬಾರ್ದು. ನಾವು ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ. ನಾವು ಮತ್ತೆ ಐಫೈ MLA ಆಗಕ್ಕೆ ರೆಡಿ ಇಲ್ಲ ನಾನು. ಇವೆಲ್ಲ ಅರೇಂಜ್ಮೆಂಟ್ಸ್ ಬೇಕಾಗಿಲ್ಲ. ಇದ್ರ ಬದಲು ಒಂದು 500 ರೂಪಾಯಿ ಸ್ಕೂಲಿಗೆ ಕೊಟ್ಬಿಡಿ, ಮಕ್ಕಳು ತಿನ್ನಕ್ಕೆ ತಗೊಂತಾರೆ.